ನಾನು ಸುಷ್ಮಾ ಕೆ ರಾವ್. ಮೋಜು ಮಂಕ್ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಈಗ ಮಂದಾರ ಹಿಲ್ಸ್ಗೆ ಬಂದಿದ್ದೀವಿ. ಸೊ ಮಂದಾರ ಹಿಲ್ಸ್ ಇದ್ದಿಲ್ಲಿದೆ. ಈಗ ಗೋಮಟೇಶ್ವರ ಅಂದರೆ ಗೌತಮ ಬುದ್ಧ ಸ್ಟ್ಯಾಚ್ಯೂ ಇಲ್ಲಿದೆ. ಸೊ ಇದು ಪಿಂಚಿ ಟೆಂಪಲ್ ಅಂತ ಹೇಳ್ತಾರೆ. ಟೋಟಲಿ ಇಲ್ಲಿ 4 ಟೆಂಪಲ್ ಅಂತ ಇದೆ. ಒಂದು ಅಲ್ಲೇ 2, ಇಲ್ಲಿ ಇದು ಮೆಡಿಟೇಷನ್ ಸ್ಪಾಟ್, ಮತ್ತು ಇದನ್ನು 4 ಟೆಂಪಲ್ ಆಗಿ ಹೇಳ್ತಾರೆ. ಇದನ್ನು 2011ಅಲ್ಲಿ ಇನಾಗ್ರೇಷನ್ ಮಾಡಿದ್ದು. ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಅ ಪಿಂಚಿ ಟೆಂಪಲ್. ಪಿಂಚಿ ಟೆಂಪಲ್ ವರ್ಲ್ಡ್ ರೆಕಾರ್ಡ್ಸ ಮಾಡಿದೆ. ಯಾಕಂದರೆ ಇದರ ಯೂನೀಕ್ ಶೇಪಿಂದ, ಲೈಕ್ ಪಿಕಾಪ್ ಶೇಪ್ ಏನಿಲ್ಲ, ಮೆಡಿಟೇಷನ್ ಸ್ಪಾಟ್ ಅಂತ ಹೇಳ್ಬೋದು. ಜೈನ್ ಅವರದು ಒನ್ ಆಫ್ ದ ಯೂನಿಕ್ ಟೆಂಪಲ್ ಅಂತ ಹೇಳ್ಬೋದು. ಪಿಂಚಿ ಟೆಂಪಲ್ಗೆ ಬಂದಿದ್ವಿ. ಪಿಂಚಿ ಯಾಕೆ ಹೇಳ್ತಾರೆ ಅಂತ ಗೊತ್ತಿಲ್ಲ, ಆದರೆ ಈಗ ಗೊತ್ತಾಯಿತು. ಜೈನ್ಸಲ್ಲಿ ದಿಗಂಬರಸ್ ಅಂತ ಹೇಳ್ತಾರೆ, ಅಂದರೆ ಸ್ವಾಮೀಜಿ ಥರ. ದೇ ವಿಲ್ ಫಾಲೋ ದ ನೇಕೆಡ್ ರೂಲ್, ಅಂದರೆ ದೇ ವಿಲ್ ನಾಟ್ ವೇರ್ ಎನಿ ಕ್ಲೋತ್ಸ್. ಸೊ ಆ್ಯಸ್ ಗೌತಮ್ ಬುದ್ಧ ಓನ್ಲಿ. ಸೊ ಇದು ಫ್ಯಾನ್ ಆಗಿ ಯೂಸ್ ಮಾಡ್ತಾರೆ, ಅಂದರೆ ಹ್ಯಾಂಡ್ ಫ್ಯಾನ್ ಅಂತ ಹೇಳ್ತೀವಲ್ಲ, ಟು ಕವರ್ ದ ಪಾರ್ಟ್ಸ್ ಇನ್ ದ ಪಬ್ಲಿಕ್ ಏರಿಯಾಸ್ ಆಸ್ ವೆಲ್ ಆಸ್ ದೇ ವಿಲ್ ಯೂಸ್ ಇಟ್ ಫಾರ್ ದ ಫ್ಯಾನ್. So that is called Pinchi. In Pinchi shape they have done the temple. ಏನಂದರೆ ಇಲ್ಲಿ ಒಂದು ಆ್ಯನಿಮಲ್ ಮತ್ತು ಇದು ಚೆಸ್ಟಲ್ಲಿ ಸಿಂಬಲ್. ಸೊ ಅದು ಸಹ ಡಿಫ್ರೆಂಟ್ ಆಗಿದೆ. ಇದು ಈ ಆ್ಯನಿಮಲ್ಗೆ ಈ ಚಿಹ್ನೆ. ಇನ್ನೊಂದು ಇಲ್ಲಿ ಬಂದರೆ ಮುಲ್ಲಂದಿಗೆ ಡಿಫ್ರೆಂಟ್ ಚಿಹ್ನೆ ಇದೆ, ಸ್ವಲ್ಪ ಡಿಫ್ರೆಂಟ್ ಉಂಟು. ಅದು ಕೂಡ ಇಲ್ಲಿ ಗದೆ, ಈ ಚಿಹ್ನೆ ಸ್ವಲ್ಪ ಡಿಫ್ರೆನ್ಸ್ ಉಂಟು. ಇಲ್ಲಿ ಹೋರಿ ಆಗಿರ್ಬೇಕು, ಹೋರಿ ಈ ಚಿಹ್ನೆ. ಇದರಲ್ಲಿ ಏನಾದರೂ ಲಾಜಿಕ್ ಇದೆ ಅಂತ ಗೊತ್ತಾಗ್ತಲ್ಲ, ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇಲ್ಲಿದು ಒಂದು ಸ್ಪೆಷಾಲಿಟಿ ಏನಂದರೆ ಇದೆಲ್ಲ ಆರ್ಟಿಫಿಷಿಯಲ್. ಏನಂದರೆ ಇದು 2 ಇಯರ್ಸಿಂದ ಕನ್ಸ್ಟ್ರಕ್ಟ್ ಮಾಡಿದಾರೆ. ಆದರೆ ನನಗೆ ಗೊತ್ತಿರೋ ಪ್ರಕಾರ ಇದು ರೀಸೆಂಟ್ಲಿ ಬಂದದ್ದು. ಇದು ಫೈಬರ್ ಮೆಟೀರಿಯಲ್ದು, ಪೈಪ್ಸ್ ಮತ್ತು ಪ್ಲಾಸ್ಟಿಕ್ ಮೆಟೀರಿಯಲ್ ಯೂಸ್ ಮಾಡಿ ಟ್ರೀ ಮಾಡಿದ್ದು. ಹಾಗೆ ಇಲ್ಲಿ ಸ್ಟ್ಯಾಚ್ಯೂಸ್ ಮಾಡಿದ್ದಾರೆ. ಅದು ಬಹುಶಃ ನನಗೆ ವೀರೇಂದ್ರ ಹೆಗ್ಡೆದು ಸ್ಟ್ಯಾಚ್ಯೂ ಮಾಡಿರ್ಬೋದು ಅಂತ ಆಗುತ್ತೆ. ಯಾಕಂದರೆ ಜೈನ್ ಟೆಂಪಲ್ ಅಲ್ಲ, ಆಬ್ವಿಯಸ್ಲಿ ಜೈನ್ ಬಿಲೀವರ್ಸ್ ದೇ ಟ್ರೀಟ್ ಹಿಮ್ ಲೈಕ್ ಅ ಫಾದರ್. ಸೊ ಅದಾಗಿರ್ಬೋದು. ಮತ್ತು ಹೀಗಿರುತ್ತೆ. ಇಲ್ಲಿಗೆ 2 ಇಯರ್ಸ್ ಆಗಿದೆ ಕನ್ಸ್ಟ್ರಕ್ಷನ್. ಆ ಟೆಂಪಲ್ಸ್ ಎಲ್ಲ 800 to 900 ಇಯರ್ಸ್ ಓಲ್ಡ್ ಅಂತೆ, ಸಮಥಿಂಗ್ ಗ್ರೇಟ್. ಸೊ ಅದೇ ಹೇಳಿದಾಗೆ
ಇದೊಂದು ಟೆಂಪಲ್, ಅದೊಂದು ಟೆಂಪಲ್, ಇಲ್ಲಿ 2 ಟೆಂಪಲ್ ಈ ಥರ ಹಿಂದೆ. ಸೊ ಎಂಟ್ರಿ ಸ್ಪಾಟ್ ಆಗಿ ಇಲ್ಲಿರುತ್ತೆ ಟ್ರೆಕ್ಕಿಂಗ್ ಬಂದವರಿಗೆ. ಈಗ ನೋಡಿದರೆ ಅಲ್ಲಿ ಟ್ರೆಕ್ಕಿಂಗ್ ಬಂದವರಿಗೆ ಇದು ಎಂಟ್ರಿ ಆಗಿರುತ್ತೆ. ಸೊ ಒಂದು ಇನ್ಫಾರ್ಮೇಷನ್ ರಾಂಗ್ ಆಗಿದೆ. ಒಂದೇನೆಂದರೆ ಇದು ಫೈಬರ್ ಅಲ್ಲ, ಇದು ಮೆಟಲ್ಸ್. ಯಾಕಂದರೆ ಆಗದಿಂದ ನೋಡ್ತಾ ಇದ್ದೇನೆ ಗಾಳಿ ಬಂದರೆ ಸ್ವಲ್ಪ ಸಹ ಅಲ್ಲಾಡ್ತಾ ಇಲ್ಲ. ಫೈಬರ್ ಆದರೆ ಅಲ್ಲಾಡ್ತಿತ್ತು. ಆ್ಯಂಡ್ ದಿಸ್ ಇಸ್ ನಾಟ್ ಫೈಬರ್, ಇಟ್ಸ್ ಮೆಟಲ್. ಸೊ ಅದಕ್ಕೋಸ್ಕರ ಇಂಟ್ಯಾಕ್ಟ್ ಆಗಿದೆ. ಇದು ಹಿಂದಿನ ಶಬ್ದ ಏನಂದರೆ ಪೊಲೀಸ್ನವ್ರದ್ದು ಕೋಚಿಂಗ್ ನಡೀತಾ ಉಂಟು, ಶೂಟಿಂಗ್ ಇಲ್ಲಿ. ಇಲ್ಲಿ ನಿಮಗೆ ಲೇಔಟ್ ಕಾಣ್ತಾ ಉಂಟು. ಏನಂದರೆ ಬೆಂಗಳೂರಲ್ಲಿ ಇಲ್ಲೊಂದು ಸ್ಕ್ಯಾಮ್ ನಡೀತಾ ಉಂಟು. ಲೇಔಟ್ ಆಗಿ ಸೇಲ್ ಮಾಡ್ತಾರೆ, ಮತ್ತು ಮನೆ ಕನ್ಸ್ಟ್ರಕ್ಟ್ ಮಾಡ್ತಾರೆ, ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡ್ತಾರೆ, ಮತ್ತು ಬ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ಅವ್ರು ಬಂದು ಹೊಡೆದಾಕ್ತಾರೆ. ಸೊ ಈಗ ಯಾವುದೇ ಒಂದು ಲೇಔಟ್ ತೆಗೆದಾದರೆ ಎಷ್ಟೇ ಡಾಕ್ಯುಮೆಂಟ್ಸ್ ಇದ್ದರೂ ಸಹ ಲೇಔಟ್ ವಿಷಯಕ್ಕೆ ಹೋಗಬೇಡಿ. ಚೀಪರಲ್ಲಿ ಸಿಗುತ್ತೆ. ಹಂಗೆ ಮನೆ ಕನ್ಸ್ಟ್ರಕ್ಟ್ ಆದಮೇಲೆ ಬಂದು ಹೊಡಿಲಿಕ್ಕೆ ಬರ್ತಾರೆ, ಅಲ್ಲಿ ತನಕ ಹೊಡೆದಾಕ್ಲಿಕ್ಕೆ ಬರೋಲ್ಲ. ಎಷ್ಟೋ ದುಡ್ಡು ವೇಸ್ಟ್ ಆಗುತ್ತೆ. ಸೊ ಮಿಡಲ್ ಕ್ಲಾಸ್ನವರು ಸ್ವಲ್ಪ ಜೋಪಾನವಾಗಿರಿ. ಬೆಂಗಳೂರಲ್ಲಿ ಇದೊಂದು ನ್ಯೂ ಸ್ಕ್ಯಾಮ್ ಆಗಿದೆ. ಸೊ ಲೇಔಟ್ ವಿಷಯಕ್ಕೆ ಹೋಗಬೇಡಿ. ಇದು ನಿಮಗೆ ಆಲ್ಮೋಸ್ಟ್ 800 to 900 years ಓಲ್ಡ್ ಟೆಂಪಲ್ಸ್. ಸೊ ಒಳ್ಳೆ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಮ್ಯಾದಲ ಲೇಕ್ ನಿಮಗೆ ಹೇಳಿದಾಗೇ ಲಾಸ್ಟ್ ಮ್ಯಾದಲ ಲೇಕಿಗೆ ಬಂದಿದ್ದೀವಿ. ಸೊ ಇದೇ ಲೇಕ್. ಈಗ ತುಂಬ ಬಿಸಿಲುಂಟು. ಸೊ ಇದು ಕಂಟೆಂಟ್ ನಿಮಗೆ ತುಂಬ ಇಷ್ಟ ಆಯ್ತು ಅಂತ ತಿಳ್ಕೊಳ್ತೇನೆ. ಸೊ if you like the vlog for any reason, do hit the like button, share it with your friends and families, and please do subscribe to Mojo Monk vlog. And girls, be safe, do all the physical activities, learn some skills so that you can protect yourself, and see you until the next vlog. Until then, take care, bye. So do watch the drone shot which will be playing in 3, 2, 1, boom. Give me reasons to doubt, try to keep me down, but I'll put the flame out, you can't get to me. Throw your sticks and your stones, go break all of my bones, you won't ache my soul, you can't get to me. And there is no barricade that I can tear away. Shoot me down to fire away, but I'm a heavyweight. ಹಾಯ್, ಮೋಜೋ ಮಾಂಕ್ ಬ್ಲಾಗನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.